ನಿಷ್ಕಾರಣವಾಗಿ ದ್ವೇಷಿಸಲ್ಪಟ್ಟು ತನ್ನ ದೇಶದ ರಾಜನೇ ಅವನನ್ನು ಕೊಲ್ಲುವುದಕ್ಕೆ ಹುಡುಕುವಂಥ ಸಮಯದಲ್ಲಿ ಕೂಡ ದಾವೀದನು ನಂಬಿಕೆಯಲ್ಲಿ ಕುಂದಿ ಹೋಗದೆ ಈ ರೀತಿಯಾಗಿ ಹೇಳುತ್ತಾ ಇದ್ದಾನೆ, ನನ್ನ ದೇವರು ಪ್ರಸನ್ನನಾಗಿ ನನಗೆ ಸಹಾಯ ಮಾಡುವನು, ನನ್ನ ವೈರಿಗಳಿಗುಂಟಾಗುವ ಶಿಕ್ಷೆಯನ್ನು ನಾನು ನೋಡುವಂತೆ ಮಾಡುವನು ಎಂಬುದಾಗಿ. ಅಂದರೆ ಈಗ ನನಗೆ ಇಕ್ಕಟ್ಟುಗಳಿರಬಹುದು, ಕಷ್ಟಗಳಿರಬಹುದು, ಯಾರಿಗೂ ಇಲ್ಲದೇ ಇರುವಂಥ ವೇದನೆಯ ಮಾರ್ಗದಲ್ಲಿ ನಾನು ಹಾದು ಹೋಗುತ್ತಾ ಇರಬಹುದು. ಆದರೆ ಇದು ಶಾಶ್ವತವಲ್ಲ, ಇದೆಲ್ಲವೂ ಕೂಡ ಬದಲಾಗಲಿದೆ. ನನ್ನ ದೇವರು ಪ್ರಸನ್ನನಾಗಿ ನನಗೆ ಸಹಾಯ ಮಾಡುತ್ತಾನೆ, ನನ್ನ ವೈರಿಗಳಿಗುಂಟಾಗುವಂಥ ಶಿಕ್ಷೆಯನ್ನು ನಾನು ನೋಡುವಂತೆ ಮಾಡುತ್ತಾನೆಂಬುದಾಗಿ ನಂಬಿಕೆಯನ್ನು ಪ್ರಕಟಿಸುತ್ತಾ ಇದ್ದಾನೆ. ಅದೇ ರೀತಿಯಾಗಿಯೇ ಅವನ ಜೀವಿತವು ಆಶೀರ್ವದಿಸಲ್ಪಟ್ಟಿತು. ನೀವು ಕೂಡ ಈ ದಿವಸಗಳಲ್ಲಿ ಕುಂದಿ ಹೋಗಬೇಡಿ, ನಂಬಿಕೆಯನ್ನು ಪ್ರಕಟಿಸಿ ನಿಶ್ಚಯವಾಗಿ ದೇವರುಂಟು ಮಾಡುವಂಥ ಮೇಲುಗಳು, ಆಶೀರ್ವಾದಗಳು ನಿಮ್ಮ ಜೀವಿತದಲ್ಲಿ ಉಂಟಾಗಲಿದೆ.